Hello students, welcome to you Disha online classes. So today in this class we are going to discuss the new content, that is geometric progression. ಇದನ್ನ ಕನ್ನಡದಲ್ಲಿ ಗುಣೋತ್ತರ ಶ್ರೇಣಿ ಅಂತ ಕರೀತೀವಿ, ರೈಟ್. ಸೊ ಇನ್ ದ ಅರ್ಲಿ ಕ್ಲಾಸಸ್ ಇದಕ್ಕಿಂತ ಮುಂಚೆ ಏನ್ ಕಲ್ತೀವಿ? ಸೀಕ್ವೆನ್ಸು, ಸೀರೀಸ್ ಆದ ನಂತರ ಪ್ರೋಗ್ರೆಷನ್ ಆದ ನಂತರ ಅರ್ಥಮೆಟಿಕ್ ಪ್ರೋಗ್ರೆಷನ್, ದೆನ್ ಅರ್ಥಮೆಟಿಕ್ ಮೀನ್ ಕಲ್ತೀವಿ. ಬಟ್ ಇವಾಗ ಬಂದಿರೋ ಕ್ವಶನ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. ಬಟ್ ಇಲ್ಲಿ ನಮಗೆ ಹೊಸದಾಗಿರುವಂತ ವರ್ಡ್ ಯಾವುದು? ಜಿಯೋಮೆಟ್ರಿಕ್. ಬಟ್ ಈ ವರ್ಡ್ ಅನ್ನ ಆಲ್ರೆಡಿ ನಾವು ತಿಳ್ಕೊಂಡಿವಿ, ಪ್ರೋಗ್ರೆಷನ್ ಅಂದ್ರೆ ಏನು, ರೈಟ್. ಸೊ ಪ್ರೋಗ್ರೆಷನ್ ಯಾವ್ದಕ್ಕೆ ಕರಿತೀವಿ? ಸರ್ಟೇನ್ ಪ್ಯಾಟರ್ನ್ ಆಫ್ ಎ ಸೀಕ್ವೆನ್ಸ್. ಬಟ್ ಆಲ್ರೆಡಿ ಸೀಕ್ವೆನ್ಸ್ ಕಲ್ತೀವಿ. ಸೀಕ್ವೆನ್ಸ್ ಅಂದ್ರೆ ಏನಾಗಿರ್ಬೇಕು? ಆಬ್ಜೆಕ್ಟ್ಸ್ ಅನ್ನ ನಿಯಮಕ್ಕನುಸಾರವಾಗಿ ಜೋಡಣೆ ಮಾಡಿರಬೇಕು, ರೈಟ್. ನಿಯಮಕ್ಕನುಸಾರವಾಗಿ ಜೋಡಣೆ ಮಾಡಬೇಕಂತ ಕರಿತೀವಿ, ಸೀಕ್ವೆನ್ಸ್ ಅಂತ ಕರಿತೀವಿ. ಅಲ್ಲೇನಾಗಿರ್ತದ, ಕೆಲವೊಂದು ರೂಲ್ಸ್ ಪ್ರಕಾರ ಅಂದ್ರೆ ಯಾವುದೇ ಆರ್ಡರ್ ಬರೆದ್ರು ಕೂಡ ಅದು ಏರಿಕೆ ಕ್ರಮ ಆಗಿರ್ಬೋದು, ಇಳಿಕೆ ಕ್ರಮ ಆಗಿರ್ಬೋದು, ಫ್ರಾಕ್ಷನ್ ಆಗಿರ್ಬೋದು, ಡಿವಿಷನ್ ಆಗಿರ್ಬೋದು, ಅಥವಾ ಪ್ರತಿಯೊಂದು ಕಾನ್ಸ್ಟಂಟ್ ಟರ್ಮ್ಸ್ ಅನ್ನ ಮಲ್ಟಿಪ್ಲೈ ಮಾಡೋದಾಗಿರ್ಬೋದು, ಅಥವಾ ಪ್ರತಿಯೊಂದು ಟರ್ಮ್ ಈಗ ಕಾನ್ಸ್ಟಂಟ್ ಆಗಿ ಒಂದು ಟರ್ಮ್ಸ್ ಅನ್ನ ಆಡ್ ಮಾಡೋದಾಗಿರ್ಬೋದು, ಇವೆಲ್ಲವೂ ಏನಾಗಿರ್ತಾವ? ಸೀಕ್ವೆನ್ಸ್ ಆಗಿರ್ತಾವ. ಬಟ್ ಪರ್ಟಿಕ್ಯುಲರ್ ಆಗಿ ಪ್ರೋಗ್ರೆಷನ್ ಅಂತ ವರ್ಡ್ ಯೂಸ್ ಮಾಡ್ಕೊಂಡ್ರೆ ಇಲ್ಲೇನಾಗ್ತಾವ? ಇಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ ಬರ್ತಾವ. ಆಸ್ ಲೈಕ್ ಪ್ರೋಗ್ರೆಷನ್ ಫಸ್ಟ್ ಏನ್ ಕಲ್ತೀವಿ? ಅರ್ಥಮೆಟಿಕ್ ಪ್ರೋಗ್ರೆಷನ್ ಕಲ್ತೀವಿ. ಈ ಪ್ರೋಗ್ರೆಷನ್ ಕೂಡ ಫಸ್ಟ್ ಏನಾಗಿರ್ತದ? ಸೀಕ್ವೆನ್ಸ್. ಬಟ್ ಆ ಸೀಕ್ವೆನ್ಸ್ ಆಗ ಏನಾಗಿರ್ತದ? ಕೊಟ್ಟಿರ್ತಕ್ಕಂಥ ಸೀಕ್ವೆನ್ಸ್ ದಾಗ ಪ್ರತಿಯೊಂದು ಅನುಕ್ರಮ ಪದಗಳನ್ನ ಅವುಗಳ ನಡುವಿನ ವ್ಯತ್ಯಾಸ ಏನಾಗಿರ್ತದ? ಸಮನಾಗಿರ್ತದ. ಅದಕ್ಕಷ್ಟೇ ನಾವೇನ್ ಕರಿತೀವಿ? ಅರ್ಥಮೆಟಿಕ್ ಪ್ರೋಗ್ರೆಷನ್, ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಬಟ್ ಅದು ಕೂಡ ಸೀಕ್ವೆನ್ಸೇ. ಆ ಸೀಕ್ವೆನ್ಸ್ ದಾಗ ಪ್ರತಿಯೊಂದು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಏನಾಗಿರ್ಬೇಕು? ಸೇಮ್ ಆಗಿರ್ಬೇಕು. ಅದಕ್ಕಷ್ಟೇ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಅಂದ್ರೆ ಪ್ರೋಗ್ರೆಷನ್ ಯಾವ ಸೀಕ್ವೆನ್ಸ್ ಪ್ರೋಗ್ರೆಷನ್ ಆಗ್ತದ ಆ ಪ್ರೋಗ್ರೆಷನ್ಗೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರ್ತಾವೆ. ಬಟ್ ಸೀಕ್ವೆನ್ಸ್ ಇರಲ್ಲ, ಯಾವುದೇ ಆರ್ಡರ್ ಕೂಡ ಬರೀಬಹುದಾಗಿತ್ತು ಜನರಲಿ ಅದು. ಬಟ್ ಆರ್ಡರ್ಲಿ ಎಲಿಮೆಂಟ್ಸ್ ಅನ್ನ ಅರೇಂಜ್ ಮಾಡಿರಬೇಕು. ಪ್ರೋಗ್ರೆಷನ್ ತಗೊಂಡಾಗ ಅರ್ಥಮೆಟಿಕ್ ಅಂದ್ರೆ ಇದೇ ರೀತಿ ಇರಬೇಕು, ಪ್ರತಿಯೊಂದು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸಮನಾಗಿರಬೇಕು. ಅದಕ್ಕಷ್ಟೇ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಕರಿತೀವಿ. ಈಗ ಅದೇ ರೀತಿ ನಮ್ಗೆ ಯಾವ್ದು? ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅದ, ರೈಟ್. ಅಂದ್ರೆ ಇದರ ಅರ್ಥ ನಮ್ಗಲ್ಲಿ ಸೀಕ್ವೆನ್ಸ್ ಮತ್ತೆ ಪ್ರೋಗ್ರೆಷನ್ ವ್ಯತ್ಯಾಸ ಏನು? ಸೀಕ್ವೆನ್ಸ್ ಜನರಲ್ ಯಾವುದೇ ಆರ್ಡರ್ ಪ್ರಕಾರ ಕೂಡ ಬರೀಬಹುದು. ಪ್ರೋಗ್ರೆಷನ್ ತಗೊಂಡಾಗ ಕೆಲವೊಂದಷ್ಟೇ, ರೈಟ್. ಅಂದ್ರೆ ಕೆಲವೊಂದು ಸೀಕ್ವೆನ್ಸ್ ಏನಾಗ್ತದೆ? ಪ್ರೋಗ್ರೆಷನ್ಸ್ ಆಗ್ತವೆ. ಬಟ್ ಎಲ್ಲಾ ಪ್ರೋಗ್ರೆಷನ್ಸ್ ಆಲ್ರೆಡಿ ಸೀಕ್ವೆನ್ಸ್ ಇರ್ತಾವೆ, ರೈಟ್. ಇದಕ್ಕೆ ಮೇನ್ ಡಿಫರೆನ್ಸ್ ನಮ್ಮಲ್ಲಿ. ಸೊ ಪರ್ಟಿಕ್ಯುಲರ್ ಆಗಿ ಪ್ರೋಗ್ರೆಷನ್ ತಗೊಂಡಾಗ, ಶ್ರೇಣಿ ಅಂತ ತಗೊಂಡಾಗ ಇಲ್ಲಿ ಏನಾಗಿರ್ತದ? ಕೆಲವೊಂದು ಅಂದ್ರೆ ಸರ್ಟೇನ್ ಪ್ಯಾಟರ್ನ್ ಆಫ್ ಎ ಸೀಕ್ವೆನ್ಸ್ ಈಸ್ ಕಾಲ್ಡ್ ಪ್ರೋಗ್ರೆಷನ್, ರೈಟ್. ಸೊ ಇಲ್ಲಿ ಇವಾಗ ಗೊತ್ತಿರೋದೇನು? ಜಿಯೋಮೆಟ್ರಿಕ್ ಪ್ರೋಗ್ರೆಷನ್, ರೈಟ್. ಸೊ geometric progression ತಗೊಂಡಾಗ if suppose let a1 a2 a3 so on a ಅಂತ ಇದೇನಾಗ್ತದೆ? ಈಗ ಸೀಕ್ವೆನ್ಸ್ ಆಗ್ತದೆ, ಪ್ರೋಗ್ರೆಷನ್ ಆಗ್ತದೆ. ಜನರಲಿ we are taking this one as a sequence. ಈ ಸೀಕ್ವೆನ್ಸ್ ಅಲ್ಲಿ suppose is a sequence, ಇದನ್ನ ಸೀಕ್ವೆನ್ಸ್ ಅಂತ ತಗೊಂಡು ಈ ಸೀಕ್ವೆನ್ಸ್ ಯಾವಾಗ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಆಗ್ತದ? ಬಟ್ ಸೀಕ್ವೆನ್ಸ್ ಡಿಫೈನ್ ಮಾಡೋ ಟೈಮಿಗೆ ಯಾವುದೇ ಎಲಿಮೆಂಟ್ಸ್ ತಗೋರಿ ಅದನ್ನ ಆರ್ಡರ್ ಆಗಿ ಅರೇಂಜ್ ಮಾಡಬೇಕು ಅಂತ ಅಷ್ಟೇ ಹೇಳಿದ್ರು, ರೈಟ್. ಬಟ್ ನಾವು ಗುಣೋತ್ತರ ಶ್ರೇಣಿ ಹೇಳ್ಬೇಕಾಗಿತ್ತಂದ್ರೆ ಈ ಸೀಕ್ವೆನ್ಸ್ ನಲ್ಲಿರುವಂತಹ ಪ್ರತಿಯೊಂದು ಪದಗಳು 0 ಬಿಟ್ಟು ಯಾವುದೇ ನಂಬರ್ಸ್ ಆಗಿರಬಹುದು. ಯಾವುದೇ ನಂಬರ್ ಇರಲಿ, ಪಾಸಿಟಿವ್ ಇರಲಿ, ನೆಗೆಟಿವ್ ಇರಲಿ, ಫ್ರಾಕ್ಷನ್ ನಂಬರ್ಸ್ ಇರಲಿ. a1 a2 a3 ಇವೆಲ್ಲ ಏನ್ ಇಂಡಿಕೇಟ್ ಮಾಡ್ತಾವ? ಇವೆಲ್ಲ ಸೀಕ್ವೆನ್ಸ್ ಅಲ್ಲಿರುವಂತ ಟರ್ಮ್ಗಳು, ರೈಟ್. ಆ ಸೀಕ್ವೆನ್ಸ್ ಅಲ್ಲಿರುವಂತಹ ಪ್ರತಿಯೊಂದು ಪದಗಳು ಏನವ? a1 a2 a3 ಅಪ್ ಟು ಎಂಡ್ ಟರ್ಮ್ ವರೆಗೂ ಯಾವುದೇ ಟರ್ಮ್ 0 ಇರಬಾರ್ದು, ನಾನ್ ಜೀರೋ ಟರ್ಮ್ಸ್ ಇರಬೇಕು. ನಾನ್ ಜೀರೋ ಟರ್ಮ್ ಇದ್ದು ನೆಕ್ಸ್ಟ್
ak plus 1 divided by ak for all k greater than or equal to 1. ಈ ಆನ್ಸರ್ ಏನಾಗಿರಬೇಕು, ಕಾನ್ಸ್ಟಂಟ್ ಆಗಿರಬೇಕು ಪ್ರತಿಯೊಂದು ಟರ್ಮ್. ಈಗ ಯಾವ ರೀತಿ ಆಗ್ತದ? ಸೊ ಫಸ್ಟ್ ಕಂಡೀಷನ್ ನೋಡ್ರಿ, k greater than or equal to 1 ಆಗುತ್ತೆ. ಸೊ ಜನರಲ್ ಆಗಿ ಏನ್ ಬರ್ತೀವಿ, ak plus 1 divided by ak ಬರ್ತೀವಿ, ಹೌದಾ? k greater than or equal to 1, greater than or equal to 1 ಇನ್ಕ್ಲೂಡಿಂಗ್ ಆಗ್ತದೆ, ಎಕ್ಸ್ಕ್ಲೂಡಿಂಗ್ ಆಗ್ತದೆ? ಇನ್ಕ್ಲೂಡಿಂಗ್ 1 ಅಂದ್ರೆ 1 ಇಂದಾನೆ ಸ್ಟಾರ್ಟ್. ಇಫ್ ಸಪೋಸ್ k equal to 1 ಇನ್ಪುಟ್ ಮಾಡಿ, ಅವಾಗ ಏನಾಗ್ತದೆ ನೋಡ್ರಿ, a k ವ್ಯಾಲ್ಯೂ 1 ತಗೊಳ್ಳುತ್ತೆ. 1 plus 1 2, a2 divided by a1 because k ವ್ಯಾಲ್ಯೂ 1 ಅದ. ಸಪೋಸ್ 2 ತಗೋರಿ, ಅವಾಗ ಈ ಟರ್ಮ್ ಏನಾಗ್ತದ, a3 divided by a2. ನೆಕ್ಸ್ಟ್ a4 divided by a3. ಸೊ ಇವಾಗ ನೋಡಿ ಏನು ಐಡಿಯಾ ಬಂತಿಲ್ಲಿ. ಫಸ್ಟ್ ಏನಾಯಿತು, a2 divided by a1, a3 divided by a2, a4 divided by a3. ಅಂದ್ರೆ ನೆಕ್ಸ್ಟ್ ಟರ್ಮ್ ಡಿವೈಡೆಡ್ ಬೈ ಬಿಫೋರ್ ಟರ್ಮ್ ಮಾಡತ್ತೀರಿ. ಫಸ್ಟ್ ಟರ್ಮ್ a1, ನೆಕ್ಸ್ಟ್ a2, a3, a4, a5 ಅಪ್ ಟು so on n ಟರ್ಮ್ಸ್ ತಗೊಂಡಿವಿ. ಬಟ್ ನಮಗೆ ಕಾನ್ಸ್ಟಂಟ್ ಟರ್ಮ್ ಡಿವೈಡ್ ಯಾವಾಗ ಆಗ್ತದೆ, ಕಾಮನ್ ರೇಷಿಯೋ ಯಾವಾಗ ಸಿಗ್ತದೆ, ನೆಕ್ಸ್ಟ್ ಟರ್ಮ್ ಡಿವೈಡೆಡ್ ಬೈ ಬಿಫೋರ್ ಟರ್ಮ್. a2 divided by a1, ನೆಕ್ಸ್ಟ್ a3, ಇದು ಬಿಫೋರ್ ಟರ್ಮ್ ಯಾವುದು, a2, a4 ಬಿಫೋರ್ ಟರ್ಮ್ a3. ಇವೆಲ್ಲ ಕೂಡ ಡಿವೈಡ್ ಮಾಡಿದಾಗ ನಮಗೆ ಕಾನ್ಸ್ಟಂಟ್ ಆಗಿ ಒಂದು ಟರ್ಮ್ ಸಿಗಬೇಕು. ಅದಕ್ಕೆ ಏನು ಕರಿತೀವಿ, ಕಾಮನ್ ರೇಷಿಯೋ ಕರಿತೀವಿ. ಈ ರೀತಿ ಕಂಡೀಷನ್ ನೆಕ್ಸ್ಟ್ ಟರ್ಮ್ ಡಿವೈಡೆಡ್ ಬಿಫೋರ್ ಟರ್ಮ್ ಪ್ರತಿಯೊಂದು ಎಲಿಮೆಂಟ್ಸ್ ತಗೊಂಡಾಗ ನಮ್ಗೆ ಸೇಮ್ ಎಲಿಮೆಂಟ್ ಬಂತು, ಸೇಮ್ ಕಾನ್ಸ್ಟಂಟ್ ನಂಬರ್ ಬಂತು ಅಂತಂದ್ರೆ ಆ ಕೊಟ್ಟಂತ ಸೀಕ್ವೆನ್ಸ್ ಏನು ಕರಿತೀವಿ, ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಕರಿತೀವಿ, ಗುಣೋತ್ತರ ಶ್ರೇಣಿ ಅಂತ ಕರಿತೀವಿ. ರೈಟ್, ಕನ್ಫ್ಯೂಸ್ ಮಾಡ್ಕೋಬೇಡ. ಆರ್ಥಮೆಟಿಕ್ ಪ್ರೋಗ್ರೆಷನ್ ಏನು ಹೇಳಿವಿ, ಸಮಾಂತರ ಶ್ರೇಣಿದಾಗ ಕೊಟ್ಟಿರ್ತಕ್ಕಂಥ ಸೀಕ್ವೆನ್ಸ್ ಅಲ್ಲಿ ಪ್ರತಿಯೊಂದು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸೇಮ್ ಆಗಿರಬೇಕು. ಬಟ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಏನು ಹೇಳ್ತೀವಿ, ಪ್ರತಿಯೊಂದು ಅನುಕ್ರಮ ಪದಗಳ ನಡುವಿನ ಅನುಪಾತ, ರೇಷಿಯೋ, ಪ್ರತಿಯೊಂದು ಅನುಕ್ರಮ ಪದಗಳ ನಡುವಿನ ಅನುಪಾತ ಸೇಮ್ ಆಗಿತ್ತಂದ್ರೆ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್, ವ್ಯತ್ಯಾಸ ಸೇಮ್ ಆಗಿದ್ರೆ ಆರ್ಥಮೆಟಿಕ್ ಪ್ರೋಗ್ರೆಷನ್, ಸಮಾಂತರ ಶ್ರೇಣಿ ಅಂತ ಕರಿತಿದ್ವಿ. ಸೊ ಇವಾಗ ಏನಿದು ಗುಣೋತ್ತರ ಶ್ರೇಣಿ ಆಗ್ತದ. ರೈಟ್, ಪ್ರತಿಯೊಂದು ಎವ್ರಿ ಕಾಂಜುಗೇಟ್ ಟರ್ಮ್ಸ್ ಹ್ಯಾವಿಂಗ್ ಕಾಮನ್ ರೇಷಿಯೋ ಶುಡ್ ಬಿ ಸೇಮ್. ಪ್ರತಿಯೊಂದು ಅನುಕ್ರಮ ಪದಗಳ ನಡುವಿನ ಅನುಪಾತ ಸೇಮ್ ಆಗಿತ್ತಂದ್ರೆ ಅಂತ ಶ್ರೇಣಿಯನ್ನು ಕರಿತೀವಿ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್, ಅಂದ್ರೆ ಗುಣೋತ್ತರ ಶ್ರೇಣಿ ಅಂತ ಕರೀಬೇಕು. ರೈಟ್, ಈ ಗುಣೋತ್ತರ ಶ್ರೇಣಿಯಲ್ಲಿ ಇದರ ಜನರಲ್ ಫಾರ್ಮ್ ಏನು? So generally, the general form of a GP is general form of arithmetic progression ಬರ್ತದ್ವಿ. First term a plus d, a plus 2d, a plus 3d, so on a plus n minus 1 into d ತಗೊಂಡಿವಿ ಇಲ್ಲಿ ಸಮಾಂತರ ಶ್ರೇಣಿದಾಗ. ಬಟ್ ಇದು ಯಾವ್ದು, ಈಗ ಗುಣೋತ್ತರ ಶ್ರೇಣಿ. ಗುಣೋತ್ತರ ಶ್ರೇಣಿಯಲ್ಲಿ ಆಗಿರಬೇಕು ಪ್ರತಿಯೊಂದು ಪದಗಳ ನಡುವಿನ ಅನುಪಾತ ಅಂದ್ರೆ ರೇಷಿಯೋ ಆರ್, ಸ್ಮಾಲ್ ಆರ್ ಅಂದ್ರೆ ಸ್ಮಾಲ್ ಆರ್ ಅಂತ ಇಂಡಿಕೇಟ್ ಮಾಡ್ತೀವಿ. ಪ್ರತಿಯೊಂದು ಪದಗಳ ನಡುವಿನ ಅನುಕ್ರಮ ಪದಗಳೇನಾಗಿರ್ಬೇಕು, ರೇಷಿಯೋ ಸೇಮ್ ಆಗಿರಬೇಕು, ಅನುಪಾತ ಸೇಮ್ ಇರಬೇಕು. ಸೊ ಈಗ ಜನರಲ್ ಫಾರ್ಮ್ ಆಫ್ ಜಿಪಿ ಯಾವ ರೀತಿ ಬರ್ತೀವಿ, ಫಸ್ಟ್ ಟರ್ಮ್ ಎ, ಇಲ್ಲೂ ಕೂಡ ಸೇಮ್ ಆರ್ಥಮೆಟಿಕ್ ಪ್ರೋಗ್ರೆಷನ್ ದಾಗಲೂ ಏನೇ ತಗೊಂಡಿವಿ, ಇಲ್ಲೂ ಕೂಡ ಏನೇ ಎ ಆರ್ ಸ್ಕ್ವೇರ್ AR cube, so on a into r power n minus 1. So this is called general form of geometric progression. ಇಲ್ಲಿ ಚೆಕ್ ಮಾಡ್ರಿ, ರೇಷಿಯೋ ಸೇಮ್ ಆಗ್ತದೆ ಆಗಲ್ಲ ಅಂತ ಹೇಳಿ. ಏನಾಗಿರ್ಬೇಕು, ರೇಷಿಯೋ ಫೈಂಡ್ ಮಾಡಬೇಕಾದ್ರೆ ಕಾಮನ್ ರೇಷಿಯೋ ಫಾರ್ಮುಲಾ ಏನು, ನೆಕ್ಸ್ಟ್ ಟರ್ಮ್ ಡಿವೈಡೆಡ್ ಬೈ ಬಿಫೋರ್. ಇದು a1, a2, a3, a4 ಇದು ಜನರಲ್ ಟರ್ಮ್ an ಅಥವಾ ಜನರಲ್ ಟರ್ಮ್ ಅನ್ಬೋದು, ಇಲ್ಲ ಅಂದ್ರೆ nth ಟರ್ಮ್ ಅನ್ಬೋದು, ಎರಡು ಸೇಮ್. ಸೊ ರೇಷಿಯೋ ಆಗ್ತದೆ ಡಿವೈಡೆಡ್ ಅಂದ್ರೆ AR ಡಿವೈಡೆಡ್ ಬೈ a. ಇಲ್ಲೇನಾಯ್ತು, a ಗೆಟ್ ಕ್ಯಾನ್ಸಲ್ ಆಯ್ತು, ಆನ್ಸರ್ r ಬಂತು. ಸಪೋಸ್ ಥರ್ಡ್ ಟರ್ಮ್ ಡಿವೈಡೆಡ್ ಬೈ ಸೆಕೆಂಡ್ ಮಾಡಿ, AR ಸ್ಕ್ವೇರ್ ಡಿವೈಡೆಡ್ ಬೈ AR, ಒನ್ ಟರ್ಮ್ r ಬಂತು. ಸೊ
ಸೊ ನೆಕ್ಸ್ಟ್ a ಕ್ಯೂಬ್ ಡಿವೈಡೆಡ್ ಬೈ a ಸ್ಕ್ವೇರ್ ಇದು ಕೂಡ ಆರೇ ಬರ್ತದ ರೈಟ್. ಅಂದ್ರೆ ಪ್ರತಿಯೊಂದು ಅನುಕರ ಪದಗಳ ನಡುವಿನ ಅನುಪಾತ ಸೇಮ್ ಇತ್ತು ಅಂತಂದ್ರೆ ಅಂತ ಪ್ರೋಗ್ರೆಷನ್ ಕರಿತೀವಿ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಕರಿತೀವಿ. ಅಂದ್ರೆ ಇಲ್ಲೇನಾಯ್ತು ಈಗ a ಸ್ಕ್ವೇರ್ ar ಕ್ಯೂಬ್ ಅಪ್ ಟು nth ಟರ್ಮ್ a ಇಂಟು r ಪವರ್ n ಮೈನಸ್ 1 ಅಂತ ಕರಿತೀವಿ. ಜನರಲ್ ಫಾರ್ಮ್ ಆಫ್ GP ಅಂತ ಕರಿತೀವಿ. ಇಲ್ಲಿ a ಅಂದ್ರೆ ಫಸ್ಟ್ ಟರ್ಮ್, a means first term, r means common ratio, and n means a number of terms, and this is last term, nth term, or we may call general term ಕೂಡ ಅನ್ಬೋದು. ಅದೇ ಯಾವುದು a ಇಂಟು r ಪವರ್ n ಮೈನಸ್ 1. ನಾವು ಅದನ್ನ ಯಾಕೆ ಜನರಲ್ ಟರ್ಮ್ ಕರಿತೀವಿ ರೈಟ್? ಯಾಕಂತಂದ್ರೆ ಇಲ್ಲಿ ನಮ್ಗೆ n ವ್ಯಾಲ್ಯೂ ರಿಪ್ಲೇಸ್ ಅಂದ್ರೆ 0 1 ಇಂದ ಸ್ಟಾರ್ಟ್ ಮಾಡಿ 1 2 3 so on ಈ ಟರ್ಮ್ಸ್ ಬರ್ತವೆ ಚೆಕ್ ಮಾಡ್ರಿ. a ಇಂಟು r ಪವರ್ n ಮೈನಸ್ 1 ಅದು ಇದನ್ನ ಯಾಕೆ ಜನರಲ್ ಟರ್ಮ್ ಕರಿತೀವಿ ಅಂತಂದ್ರೆ ಇಲ್ಲಿ n ವ್ಯಾಲ್ಯೂನ 1 2 3 so on ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮತ್ತೆ ನಮಗೆ ಇವೇ ಟರ್ಮ್ಸ್ ಬರ್ತವ. ಚೆಕ್ ಮಾಡ್ರಿ. ಸಪೋಸ್ n ಈಕ್ವಲ್ ಟು 1 ತಗೊಂಡ್ರೆ 1 ಮೈನಸ್ 1 0 r ಪವರ್ 0 ಆಯ್ತು. r ಪವರ್ 0 ವ್ಯಾಲ್ಯೂ ಎಷ್ಟು 1 ಉಳಿತೇನು 1 ಇಂಟು a. ಸೊ ಫಸ್ಟ್ ಟರ್ಮ್ ಈಸ್ a. ಸಪೋಸ್ n ಈಕ್ವಲ್ ಟು 2 ಪುಟ್ ಮಾಡ್ರಿ 2 ಮೈನಸ್ 1 1 r ಪವರ್ 1 r ಅಂದ್ರೆ a ಇಂಟು r ಆಯ್ತು. ಸೆಕೆಂಡ್ ಟರ್ಮ್ ಯಾವುದು ar. ಸಿಮಿಲರ್ಲಿ 3 4 5 ಅದನ್ನು ಪುಟ್ ಮಾಡ್ರಿ. ಸೊ ಅದರ ಸಲುವಾಗಿ ಇದನ್ನ ಏನು ಕರಿತೀವಿ ಜನರಲ್ ಟರ್ಮ್ ಆಫ್ ದ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಕರಿತೀವಿ. ಸೊ ಇದು a1, ಇದು a2, a3, a4. ದಿಸ್ ಒನ್ ಈಸ್ nth ಟರ್ಮ್ ರೈಟ್. ಸೊ ನೆಕ್ಸ್ಟ್ ಸೊ ಇಲ್ಲಿ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಸೊ ಯಾವ ರೀತಿ ನಾವು ಸಮಾಂತರ ಶ್ರೇಣಿಯಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಕೊಟ್ಟಂತ ಸೀಕ್ವೆನ್ಸ್ ಫೈನೈಟ್ ಆರ್ ಇನ್ಫೈನೈಟ್, ಅವಾಗ ಏನಾಗ್ತದೆ ಕೊಟ್ಟಂತ ಪ್ರೋಗ್ರೆಷನ್ ಫೈನೈಟ್ ಇನ್ಫೈನೈಟ್ ಆಗಿರ್ತದ. ಅಂದ್ರೆ ಕೊಟ್ಟಂತ ಸೀಕ್ವೆನ್ಸ್ ಫೈನೈಟ್ ಆಗಿತ್ತಂದ್ರೆ ಅದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಫೈನೈಟ್ ಆಗಿರ್ತದ. ಇನ್ಫೈನೈಟ್ ಇದ್ರೆ ಇನ್ಫೈನೈಟ್ ಆಗಿರ್ತದ. ಸೊ ಅದೇ ರೀತಿ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಕೂಡ ಸೇಮ್ ಆಗಿರ್ತದೆ. ಕೊಟ್ಟಂತ ಪ್ರೋಗ್ರೆಷನ್ ಫೈನೈಟ್ ಆದ್ರೆ ಫೈನೈಟ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಆಗ್ತದ. ಇನ್ಫೈನೈಟ್ ಆದ್ರೆ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಇನ್ಫೈನೈಟ್ ಆಗಿರ್ತದ. ಬಟ್ ಅಲ್ಲಿ ಇನ್ನೊಂದು ವರ್ಡ್ ಅನ್ನು ಯೂಸ್ ಮಾಡಿದ್ವಿ, ಯಾವುದು ಸೀರೀಸ್ ಅನ್ನ ಯೂಸ್ ಮಾಡಿದ್ವಿ. ಸೀರೀಸ್ ಅಂದ್ರೆ ಏನ್ ಮಾಡಿರ್ಬೇಕು? ಸೊ ನಾವಿಲ್ಲ ಈಗ ಸೊ ಜನರಲ್ ಸೀರೀಸ್ ಅನ್ನು ಡಿಸ್ಕಸ್ ಮಾಡಿದ್ವಿ. ಕೊಟ್ಟಿರ್ತಕ್ಕಂಥ ಸೀಕ್ವೆನ್ಸ್ ಅಲ್ಲಿರುವಂತಹ ಪದಗಳನ್ನ ಆಡ್ ಮಾಡಬೇಕು, ಅದಕ್ಕೆ ಏನ್ ಕರಿತೀವಿ ಸೀರೀಸ್ ಅಂತ ಕರೆದಿದ್ದೀವಿ, ಹೌದಾ? ಸೊ ಇಲ್ಲೂ ಕೂಡ ಸೇಮ್. ಸೊ ಜನರಲ್ ಫಾರ್ಮ್ ಆಫ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಏನು ಇವಾಗೆ ಬರ್ದಿದ್ವಲ್ಲ, ar ಸ್ಕ್ವೇರ್ ar ಕ್ಯೂಬ್ ಸೊ ಆನ್ a ಇಂಟು r ಪವರ್ n ಮೈನಸ್ 1. ಇದೇನಾಯ್ತು ಈಗ ಸೀಕ್ವೆನ್ಸ್ ಪ್ರೋಗ್ರೆಷನ್ ಅಥವಾ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. ಸೊ ಇದರಲ್ಲಿ ನಮಗೆ ಸೀರೀಸ್ ಬೇಕು ಅಂತಂದ್ರೆ ಏನು ಮಾಡಬೇಕು? ಸೀರೀಸ್ ಇಸ್ s is equal to number of terms is n ಅಥವಾ s ಅಷ್ಟೇ ಬರ್ಕೋಬಹುದು. a plus ar plus ar square plus ar cube plus so on plus a into r power n minus 1. ಅಂದ್ರೆ ಕೊಟ್ಟಿರ್ತಕ್ಕಂಥ ಪ್ರೋಗ್ರೆಷನ್ ಇರುವಂತಹ ಪದಗಳನ್ನ ಆಡ್ ಮಾಡಿ ಬರೆದ್ರೆ ಏನಾಗ್ತದ ಜಿಯೋಮೆಟ್ರಿಕ್ ಸೀರೀಸ್ ಆಗ್ತದ. ಇದಿಷ್ಟೇ ಬರೆದ್ರೆ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. ಅವೇ ಟರ್ಮ್ಸ್ ಅದೇ ಪದಗಳನ್ನ ಆಡ್ ಮಾಡಿ ಬರೆದ್ರೆ ಪ್ಲಸ್ ತಗೊಂಡು ಬರೆದ್ರೆ ಏನಾಗ್ತದ ಜಿಯೋಮೆಟ್ರಿಕ್ ಸೀರೀಸ್ ಆಗ್ತದ. ಅಂದ್ರೆ ಸೀರೀಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರೋಗ್ರೆಷನ್ ಅಥವಾ ಸೀಕ್ವೆನ್ಸ್ ಇರುವಂತ ಪದಗಳನ್ನ ಏನ್ ಮಾಡ್ತೀವಿ ಆಡ್ ಮಾಡಿ ಬರೆದೇ ಏನಾಗಿರ್ತದ ಸೀರೀಸ್ ಆಗಿರ್ತದ. ಸೊ ಈಗ ಯಾವ್ದು ಸೀಕ್ವೆನ್ಸ್ ಅಥವಾ ಪ್ರೋಗ್ರೆಷನ್ ಯಾವ್ದಲ್ಲಿ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಸೀಕ್ವೆನ್ಸ್ ಅನ್ಬೋದು. ಈ ಸೀಕ್ವೆನ್ಸ್ ಟರ್ಮ್ಸ್ ಅನ್ನ ಆಡ್ ಮಾಡಿವಿ. ಇದು ಯಾವ್ದಾಗಿತ್ತು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. ಅವೇ ಟರ್ಮ್ಸ್ ಅನ್ನ ಆಡ್ ಮಾಡಿವಿ, ಅದು ಇದಕ್ಕೆ ಕರಿತೀವಿ ಜಿಯೋಮೆಟ್ರಿಕ್ ಸೀರೀಸ್ ಅಂತ ಕರಿತೀವಿ. ಇದು ಕೂಡ ಸೇಮ್. ಕೊಟ್ಟಿರ್ತಕ್ಕಂಥ ಸೀಕ್ವೆನ್ಸ್ ಫೈನೈಟ್ ಆಗಿದ್ರೆ ಇದು ಕೂಡ ಫೈನೈಟ್ ಆಗಿರ್ತದ. ಇದು ಇನ್ಫೈನೈಟ್ ಆದ್ರೆ ಇದು ಸೀರೀಸ್ ಕೂಡ ಇನ್ಫೈನೈಟ್ ಆಗಿರ್ತದ, ರೈಟ್?
Next, sum to n terms of the given series. So next headline, sum to n terms of the given. Sum to n terms of GP. So first, general terms Sn in particular sum to n terms of Sn is equal to a plus ar plus ar square ar cube plus so on a into r power n minus 1. The Sn formula sum to n terms. ಎಲ್ಲ ಟರ್ಮ್ಸ್ ಅನ್ನು ಆಡ್ ಮಾಡಿದ್ರೆ ನಮಗೆ ಸಮ್ ಆಫ್ ದ n ಟರ್ಮ್ಸ್ ಆಫ್ ದ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಸಿಗ್ತದೆ. ಸೊ ಇಲ್ಲಿ a ಅಂದ್ರೆ ಏನಾಗಿತ್ತು, ಫಸ್ಟ್ ಟರ್ಮ್. Sn ಅಂದ್ರೆ ಸಮ್ ಟು n ಟರ್ಮ್ಸ್. r ಅಂದ್ರೆ ರೇಷಿಯೋ, ಅನುಪಾತ. ಇದು ಜನರಲ್ ಟರ್ಮ್, ರೈಟ್? ಅಥವಾ ಕೊನೆ ಪದ ಅನ್ಬೋದು, an ಅನ್ಬೋದು, l ಅನ್ಬೋದು, ಜನರಲ್ ಟರ್ಮ್ ಅನ್ಬೋದು, nth ಟರ್ಮ್ ಕೂಡ ಅನ್ಬೋದು, a ಇಂಟು r ಪವರ್ n ಮೈನಸ್ 1. ಸೊ ಇಲ್ಲಿ ಈ ಇಕ್ವೇಶನ್ 1 ಅಂತ ತಗೋಣ. ಸೊ ಇಲ್ಲಿ ನಮಗಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ದಾಗ ಸಮ್ ಟು n ಟರ್ಮ್ಸ್ ಫಾರ್ಮುಲಾ ಎರಡು ರೀತಿ ಯೂಸ್ ಮಾಡಿದ್ವಿ. ಫಸ್ಟ್ ಯಾವುದು, Sn is equal to n by 2 2a plus n minus 1 into d ಯೂಸ್ ಮಾಡೀವಿ. ಇಲ್ಲ ಅಂತಂದ್ರೆ Sn is equal to n by 2 a plus l ಅಂತ ಯೂಸ್ ಮಾಡೀವಿ. ಅದೇ ರೀತಿ ಇಲ್ಲೂ ಕೂಡ ಎರಡು ಕೇಸಸ್ ಅವ. ಫಸ್ಟ್ ಕೇಸ್ ಏನು? ಸೊ ಫಸ್ಟ್ ಕೇಸ್ is if ratio r is equal to 1 ಆದ್ರೆ ಏನಾಗ್ತದ ಅಂದ್ರೆ ಪ್ರತಿಯೊಂದು ಅನುಕ್ರಮ ಪದಗಳ ಅನುಪಾತ 1 ಆದ್ರೆ ಏನಾಗ್ತದ ಅದೇ ಫಾರ್ಮುಲಾ ಏನಾಗ್ತದೆ Sn ದು. ಸೊ ಇವಾಗ ಇಲ್ಲೇನ್ ಮಾಡ್ರಿ, r equal to 1 ಪುಟ್ ಮಾಡ್ರಿ. Sn is equal to a plus a into 1 plus a into 1 square plus a into 1 cube so on plus a into 1 power n minus 1. now ನೋಡಿ ಏನಾಗ್ತದೆ ಈಗ, a plus a so on plus a ಟರ್ಮ್ಸ್ ಆಗ್ತಾವ, ರೈಟ್? ಸೊ ಇದು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್, ಫೋರ್ತ್ ಅಪ್ ಟು nth ಟರ್ಮ್. ಅಂದ್ರೆ ಎಲ್ಲಾ ಟರ್ಮ್ಸ್ ಅನ್ನು ಎಷ್ಟು ಟೈಮ್ಸ್ ಆಡ್ ಮಾಡ್ತೀವಿ? n ಟೈಮ್ಸ್. ಯಾವ ಟರ್ಮ್ ಅದು? a ಟರ್ಮ್. ಅಂದ್ರೆ Sn equal to ಏನಾಯ್ತು, n into a. ಅಂದ್ರೆ ಕೊಟ್ಟಿರ್ತಕ್ಕಂಥ ಸೀಕ್ವೆನ್ಸ್, ಕೊಟ್ಟಿರ್ತಕ್ಕಂಥ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ ರೇಷಿಯೋ ವ್ಯಾಲ್ಯೂ 1 ಇತ್ತು ಅಂತಂದ್ರೆ ಅವಾಗ ಸಪೋಸ್ ನಮಗೆ Sn ಫೈಂಡ್ ಔಟ್ ಮಾಡಬೇಕಾಗಿತ್ತಂದ್ರೆ ಡೈರೆಕ್ಟ್ ಆಗಿ n into a ನೇ ಫಾರ್ಮುಲಾ ಯೂಸ್ ಮಾಡ್ಕೋಬಹುದು. ಬಟ್ ಇದರ ರೇಷಿಯೋ ನೆನಪಿರಿ, ರೇಷಿಯೋ r equal to 1 ಇತ್ತು ಅಂದ್ರೆ Sn is equal to n into a ಪುಟ್ ಮಾಡ್ರಿ, ಈ ಫಾರ್ಮುಲಾ ಪುಟ್ ಮಾಡ್ಕೋಬಹುದು. ಅವಾಗ ರೇಷಿಯೋ r equal to 1 ಇದ್ದಾಗ. ಸಪೋಸ್ ನಮಗೆ r equal to 1 ಇಲ್ಲ, ಅವಾಗ ಏನ್ ಮಾಡೋಣ? ಕೇಸ್ 2. ಸೊ ಸೆಕೆಂಡ್ ಕೇಸು, if suppose r is not equal to 1 ಅಂದ್ರೆ equal to ಇಲ್ಲ, equal to ಇಲ್ಲ ಅಂದ್ರೆ ಎರಡು ಚಾನ್ಸಸ್ ಅವನ ಇಲ್ಲಿ. ಕೇಸ್ ಸೆಕೆಂಡ್, if suppose r is not equal to 1 ಇಲ್ಲ, ಒಂದಕ್ಕಿಂತ ಜಾಸ್ತಿ ಇರಬಹುದು, ಒಂದಕ್ಕಿಂತ ಕಡಿಮೆ ಇರಬಹುದು. ಅಂದ್ರೆ ಇದನ್ನ ಯಾವ ರೀತಿ ಆಗ್ತದೆ? r greater than 1 ಆಗಿರಬಹುದು or r less than 1 ಗೊತ್ತಾಗ್ತದೆ. 1 ಈಕ್ವಲ್ ಅಂತ ಇಲ್ಲ, r ಗಿಂತ ಒಂದಕ್ಕಿಂತ ಜಾಸ್ತಿ ಆಗಿರಬಹುದು, ಒಂದಕ್ಕಿಂತ ಕಡಿಮೆ ಆಗಿರಬಹುದು. ಸೊ ಇವಾಗ ಫಸ್ಟ್ ಈಕ್ವೇಶನ್ ನ ಮಲ್ಟಿಪ್ಲೈ 1 ಮಾಡಿ, ಈಕ್ವೇಶನ್ 1 ಮಲ್ಟಿಪ್ಲೈಯಿಂಗ್ ಬೈ 1, ಸೊ ಮಲ್ಟಿಪ್ಲೈಯಿಂಗ್ ಬೈ r. ಸೊ ಇವಾಗ ಏನಾಗ್ತದ? Sn ಎರಡು ಸೈಡ್ ಮಲ್ಟಿಪ್ಲೈ ಮಾಡಿ, LHS ಆಲ್ಸೋ RHS ಆಲ್ಸೋ. ಸೊ r into Sn ಪ್ರತಿಯೊಂದು ಟರ್ಮ್ r ಮಲ್ಟಿಪ್ಲೈ ಮಾಡ್ಕೊಂಡು ar ಆಲ್ರೆಡಿ r ಅದ, ಇದೇನಾಗಬೇಕು? ಇನ್ನೊಂದು r ಮಲ್ಟಿಪ್ಲೈ ಮಾಡತ್ತೀವಿ, ar ಸ್ಕ್ವೇರ್ ar ಸ್ಕ್ವೇರ್ ಕ್ಯೂಬ್ ar ಪವರ್ 4 plus so on. ಲಾಸ್ಟ್ ಟೈಮ್ ಏನಾಗ್ತದ? a into r ಪವರ್, ಅಲ್ಲಿ ಆಲ್ರೆಡಿ
ಆರ್ ಪವರ್ ಎನ್ ಮೈನಸ್ ಒನ್ ಅದ. ಈ ಆರ್ ಪವರ್ ಎನ್ ಮೈನಸ್ ಒನ್ಗೆ ಇನ್ನೊಂದು ಆರ್ ನ ಮಲ್ಟಿಪ್ಲೈ ಮಾಡತ್ತೀವಿ, ರೈಟ್. ಪ್ರತಿಯೊಂದು ಪದಗಳಿಗೆ ಮಲ್ಟಿಪ್ಲೈ ಮಾಡತ್ತೀವಿ, ಆರ್ ಮಲ್ಟಿಪ್ಲೈ ಮಾಡತ್ತೀವಿ. ಲಾಸ್ಟ್ ಟರ್ಮ್ ಏನದ ಆರ್ ಪವರ್ ಎನ್ ಮೈನಸ್ ಒನ್ ಅದ, ಅದಕ್ಕೆ ಏನ್ ಮಾಡತ್ತೀವಿ ಇನ್ನೊಂದು ಆರ್ ಮಲ್ಟಿಪ್ಲೈ ಮಾಡತ್ತೀವಿ. ಸೊ ಮಲ್ಟಿಪ್ಲೈ ಆರ್ ಮಾಡಿದಾಗ ಆರ್ ಪವರ್ ಕಾಮನ್ ಆಗಿ ಒನ್ ಇರ್ತದ, ಯಾವುದೇ ವಾಲ್ಯೂ ತಗೊಂಡು ಕಾಮನ್ ಆಗಿ ಪವರ್ ಒನ್ ಇರ್ತದೆ. ಸೊ ಇವಾಗ ಏನಾಯ್ತು, ಬೇಸ್ ಸೇಮ್ ಆಯ್ತಾ, ಅಂದ್ರೆ ಆಧಾರ ಸಂಖ್ಯೆ ಸೇಮ್ ಆಯ್ತು. ಆಧಾರ ಸಂಖ್ಯೆ ಸೇಮ್ ಆದಾಗ ಏನ್ ಮಾಡ್ಬೇಕು, ಘಾತಗಳನ್ನ ಕೂಡಿಸ್ತೀವಿ. ಸೊ ಇದೇನಾಗ್ತದ ಆರ್ ಪವರ್ ಎನ್ ಮೈನಸ್ ಒನ್ ಪ್ಲಸ್ ಒನ್, ಅಂದ್ರೆ ಪ್ಲಸ್ ಒನ್ ಕ್ಯಾನ್ಸಲ್ ಆಯ್ತು, ಆರ್ ಪವರ್ ಎನ್ ಉಳಿತು. ಅಂದ್ರೆ ಲಾಸ್ಟ್ ಟರ್ಮ್ ಏನಾಗ್ತದೆ ಈಗ ಎನ್ ಇಂಟು ಎ ಪವರ್ ಎ ಇಂಟು ಆರ್ ಪವರ್ ಎನ್ ಲಾಸ್ಟ್ ಟರ್ಮ್ ಆಯ್ತು. ಸೊ ಇಲ್ಲಿ ಕಂಪ್ಯಾರಿಸನ್ ಮಾಡಿದಾಗ ಎ ಇಂಟು ಆರ್ ಪವರ್ 4 ಇತ್ತು, ಇಲ್ಲಿ ಎ ಇಂಟು ಆರ್ ಕ್ಯೂಬ್ ಆಗ್ಯದ, ಇಲ್ಲಿ ಆರ್ ಸ್ಕ್ವೇರ್ ಆಗ್ಯದ, ಇಲ್ಲಿ ಆರ್ ಆಗ್ಯದ. ಅಂದ್ರೆ ಆರ್ ಪವರ್ಸ್ ಅನ್ನ ಕಡಿಮೆ ಮಾಡ್ಕೊಂಡು ಬಂದದ, ರೈಟ್. ಈ ರೀತಿ ಹೋದ್ರೆ ಇನ್ಕ್ರೀಸ್ ವಾಪಸ್ ತಗೊಂಡ್ರೆ ಒಂದೊಂದು ಆರ್ ವ್ಯಾಲ್ಯೂ ಕಡಿಮೆ ಆಗ್ತದ. ಈ ನಮ್ಗಿಲ್ಲಿ ಲಾಸ್ಟ್ ಟರ್ಮ್ ಎ ಇಂಟು ಆರ್ ಪವರ್ ಎನ್ ಅದ, ಇದಕ್ಕಿಂತ ಬಿಫೋರ್ ಟೈಮ್ ಏನಾಗಿರ್ಬೇಕು, ಈ ಪವರ್ ದಾಗ ಒಂದು ಕಡಿಮೆ ಆಗಿರ್ಬೇಕು. ಈಗ ಎಷ್ಟರಲ್ಲಿ ಆರ್ ಪವರ್ ಎನ್ ಅದ, ಅದರ ಒಂದು ಕಡಿಮೆ ಮಾಡಿದ್ರೆ ಏನಾಗ್ತದ ಎ ಇಂಟು ಆರ್ ಪವರ್ ಎನ್ ಮೈನಸ್ ಒನ್ ಬಿಫೋರ್ ಟರ್ಮ್ ಆಗ್ತದ. ಪ್ರತಿಯೊಂದು ಎಕ್ಸಾಂಪಲ್ ಅದೇ ಇರ್ತದೆ, ಎಲ್ಲ ಯಾವುದು ಕಂಪೇರ್ ಮಾಡಿ. 3 2 1 ಇಲ್ಲಿ 0 ಆರ್ ಪವರ್, ಇಲ್ಲಿ 4 3 2 1 ಅಂದ್ರೆ ಬಿಫೋರ್ ಟರ್ಮ್ ದಾಗ ಒಂದು ಆರ್ ವ್ಯಾಲ್ಯೂ ಕಡಿಮೆ ಆಗ್ತದೆ ಘಾತಾಂಕದಾಗ, ರೈಟ್. ಸೊ ಇವಾಗ ಇದನ್ನ ಈಕ್ವೇಶನ್ 2 ಅಂತ ತಗೊಂಡು now subtract subtract 2 minus 1 ಅಂತ ಬರೀಬಹುದು, 1 minus 2 ಅಂತ ಬರೀಬಹುದು, ಯಾವುದು ಬರೀ ನೋ ಪ್ರಾಬ್ಲಮ್. ಸೊ subtract 2 minus 1 ತಗೊಂಡಿವಿ. ಸೊ ಎರಡಕ್ಕೆ LHS ಟರ್ಮ್ ಅದ, RHS ಟರ್ಮ್ ಅದ. LHS ಸಬ್ಸ್ಟ್ರಾಕ್ಟ್ ಮಾಡ್ರಿ, RHS ನ ಸಬ್ಸ್ಟ್ರಾಕ್ಟ್ ಮಾಡ್ರಿ. ಫಸ್ಟ್ LHS 2 ಯಾವ್ದದ R into SN minus 1 ಯಾವುದು SN is equal to 2 minus 1 ಮಾಡುತ್ತೆ. ಫಸ್ಟ್ 2 ಬರ್ಕೋರಿ, AR plus AR square plus AR cube AR power 4 plus 1 plus A into R power n minus 1 plus A into R power n. The second minus first ಯಾವ್ದದ A plus AR plus AR square AR cube AR power 4 so on A into R power n minus 1. ಬಟ್ ಇಲ್ಲಿ ಈ ಸೆಕೆಂಡ್ ಬ್ರಾಕೆಟ್ ಕಂಪ್ಲೀಟ್ ಮಲ್ಟಿಪ್ಲೈಂಗ್ ಏನದ ಮೈನಸ್ ಸೈನ್ ಅದ. ಫಸ್ಟ್ ಮೈನಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಈ ಸ್ಕ್ವೇರ್ ಮಲ್ಟಿಪ್ಲೈಂಗ್ ಬೈ minus. So first bracket as it is AR plus AR square AR cube AR power 4 AR power n minus 1 AR power n. The first bracket as it is. Second bracket ಪ್ರತಿಯೊಂದಕ್ಕೆ A minus multiply ಮಾಡ್ರಿ, minus A minus AR minus AR square minus AR cube minus AR power 4 minus last term minus A into R power n minus 1. So ಇವಾಗ ಚೆಕ್ ಮಾಡ್ರಿ ಯಾವ ಟರ್ಮ್ಸ್ ಕ್ಯಾನ್ಸಲ್ ಆಗ್ತವೆ ಅಂತ ಹೇಳಿ. ಸೊ ಫಸ್ಟ್ ಟರ್ಮ್ AR ಪಾಸಿಟಿವ್ ಅದ, ಪಾಸಿಟಿವ್ AR ನೆಗೆಟಿವ್ AR ಪಾಸಿಟಿವ್ AR ಸ್ಕ್ವೇರ್ minus AR square AR cube minus AR cube AR power 4 minus AR power 4. So last A into R power n minus 1 is positive ಅದ, ಇದು ನೆಗೆಟಿವ್ ಅದ, ಕ್ಯಾನ್ಸಲ್. ಸೊ ಉಳಿತೇನಿದೆ, ಇಲ್ಲೇನು ಉಳಿತು A into R power n minus A. LHS ಸೈಡ್ ನೋಡ್ರಿ, is it possible take ಕಾಮನ್ ಏನದ SN ಅದ. ಸಪೋಸ್ SN ಕಾಮನ್ ತಗೊಂಡ್ರೆ R minus 1 ಉಳಿತು, ರೈಟ್. ಅಂದ್ರೆ ಏನಾಗ್ತದೆ ನೆಕ್ಸ್ಟ್ ಇಲ್ಲಿ ಈ SN
ಆರ್ ಮೈನಸ್ ಮಲ್ಟಿಪ್ಲೈ ಈ ಸೈಡ್ ತಗೊಂಡ್ರೆ ಡಿವೈಡ್ ಆಗ್ತದ. ಇಫ್ ನಾಟ್ ಫಸ್ಟ್ ಆಸ್ ಇಟ್ ಇಸ್ ಬರ್ಕೋರಿ, ಎ ಕಾಮನ್ ತಗೋರಿ. Sn of r minus 1 is equal to ಇಲ್ಲಿ ಕಾಮನ್ ಏನು a ಕಾಮನ್ r4n minus 1. ಸೊ ನಾವೀಗ Sn is equal to a of r4n minus 1 divided by r minus 1. So ಇದು sum to n terms of the geometric progression. ಇದನ್ನೇ ಕೂಡ ಇನ್ನೊಂದು ರೀತಿಯಲ್ಲಿ ಬರೆಯಬಹುದು. a of 1 minus r4n divided by 1 minus r ಅಂದ್ರೆ ಇವೆರಡರ ಮೈನಸ್ ಕಾಮನ್ ತಗೋರಿ, ಇದು ಆನ್ಸರ್ ಬರ್ತದೆ. ಇದನ್ನೇ ಯೂಸ್ ಮಾಡಬಹುದು. ಬಟ್ ಇವೆರಡು ನಿಮಗೆ ಯಾವಾಗ ಯೂಸ್ ಆಗ್ತಾವ, ಇದು ಆರ್ ರೇಷಿಯೋ ವ್ಯಾಲ್ಯೂ ಒಂದಕ್ಕಿಂತ ಜಾಸ್ತಿ ಇದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ರಿ, ಒಂದಕ್ಕಿಂತ ಕಡಿಮೆ ಇದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ರಿ, ಈಸಿಯಾಗಿ ಕ್ಯಾಲ್ಕುಲೇಷನ್ ಬರ್ತದ. ಜನರಲ್ ಆಗಿರೋದು ಒಂದೇ, ಇದನ್ನೇ ಈ ರೀತಿ ಬರ್ದೇವಿ. ಅಂದ್ರೆ ಇಲ್ಲಿ ಮೈನಸ್ ಕಾಮನ್ ತಗೊಂಡಿ, ಮೈನಸ್ ಕಾಮನ್ ತಗೊಂಡ್ರೆ ಅರ್ಥ ನೋಡ್ಬೇಕಾದ್ರೆ ಸಪೋಸ್ ಏನಾಗಿತ್ತು ಎ, ಇದರ ಮೈನಸ್ ಕಾಮನ್ ತಗೊಳ್ತೀವಿ. ಮೈನಸ್ ಕಾಮನ್ ತಗೊಂಡ್ರೆ ಹಾಕಬೇಕು, ಪ್ಲಸ್ ಇದು ಮೈನಸ್ ಹಾಕಬೇಕು, ಮೈನಸ್ ಇದ್ದು ಪ್ಲಸ್ ಆಗಬೇಕು. ಫೋರ್ತ್ ಟರ್ಮ್ ಅಲ್ಲಿ ಮೈನಸ್ ಕಾಮನ್ ತಗೊಳ್ತೀವಿ, ಪ್ಲಸ್ ಇದು ಏನಾಗ್ತದ ಮೈನಸ್ r4n ಮೈನಸ್ ಇದ್ದು ಪ್ಲಸ್ ಡಿವೈಡೆಡ್ ಬೈ, ಇಲ್ಲೂ ಕೂಡ ಮೈನಸ್ ಕಾಮನ್ ತಗೋರಿ, ಮೈನಸ್ ಮೈನಸ್ ಕಾಮನ್ ತಗೊಂಡ್ರೆ ಪ್ಲಸ್ ಇದ್ದು ಮೈನಸ್ ಹಾಕಬೇಕು, ಮೈನಸ್ ಇದ್ದು ಪ್ಲಸ್ ಆಗಬೇಕು, ಮೈನಸ್ r ಪ್ಲಸ್ 1. ಮತ್ತೆ ಈ ಮೈನಸ್ ಕ್ಯಾನ್ಸಲ್ ಆಗ್ತದ, ಉಳಿತೇನು ಎ ಆರ್ ಫಸ್ಟ್ ಪಾಸಿಟಿವ್ ಬರೀರಿ, ಇದು ಕೂಡ ಫಸ್ಟ್ ಪಾಸಿಟಿವ್ ಬರೀರಿ, ಸೇಮ್ ಆಯ್ತಾ. ಎರಡು ಬರೋದು ಒಂದೇ, ಮೈನಸ್ ಕಾಮನ್ ತಗೊಂಡ್ರೆ ಈ ಆನ್ಸರ್ ಬರ್ತದ, ಡೈರೆಕ್ಟ್ ಆಗಿ ಬರ್ತದೆ ಈ ಆನ್ಸರ್ ಬರ್ತದ. ಬಟ್ ನಮಗೇನಿದೆ ಯಾವುದು ಯೂಸ್ ಮಾಡ್ಬೋದು, ಬಟ್ ಜನರಲ್ ಆಗಿ ಏನ್ ಮಾಡ್ತೀವಿ, ಕೊಟ್ಟಿರ್ತಕ್ಕಂಥ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ದಾಗ ಆರ್ ವ್ಯಾಲ್ಯೂ ಗ್ರೇಟರ್ ದೆನ್ 1 ಇದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ರಿ, ಆರ್ ವ್ಯಾಲ್ಯೂ ಲೆಸ್ ದೆನ್ 1 ಇದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ನಮ್ಗೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು ಅಷ್ಟೇ. ರೈಟ್, ನೋಟ್ ಮಾಡ್ಕೊಂಡು. ಸೊ ನೆಕ್ಸ್ಟ್ ಜನರಲ್ ಆಗಿ ನೋಡಿ. ಸೊ ನಾವೇನ್ ಹೇಳಿದ್ವಿ, ಫಸ್ಟ್ ಟರ್ಮ್ ಅಂದ್ರೆ a1 ಅಂದ್ರೆ a2 ಅಂದ್ರೆ ಎಂತ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. ಸೆಕೆಂಡ್ ಟರ್ಮ್ ಏನದ ar, a3 ಅಂದ್ರೆ ar2, a4 ಅಂದ್ರೆ ar3. ಇದೇ ರೀತಿ ಬರ್ಕೊಂತ ಹೋಗಿವಿ. ಕಂಪೇರ್ ಮಾಡ್ರಿ, ಇಲ್ಲೇನದ r1 ಅದ, ಇಲ್ಲ r2 ಅದ, ಇಲ್ಲ r3 ಅದ. ಅಂದ್ರೆ ಇಲ್ಲಿ 2 ಇದ್ರೆ ಇದೊಂದು ಕಡಿಮೆ ಆಗ್ಬೇಕು, r ವ್ಯಾಲ್ಯೂ a3 r ವ್ಯಾಲ್ಯೂ ಒಂದು ಕಡಿಮೆ ಆಗಬೇಕು, a4 r ವ್ಯಾಲ್ಯೂ ಒಂದು ಕಡಿಮೆ ಆಗಬೇಕು. ಸಪೋಸ್ 10th ಟರ್ಮ್ ಯಾವ ರೀತಿ ಬರ್ತೀವಿ, ಅಥವಾ ಡೈರೆಕ್ಟ್ ಆಗಿ a into r4n minus 1 ಫಾರ್ಮುಲಾ ಯೂಸ್ ಮಾಡಿದ್ರು ಕೂಡ ಬರ್ತದೆ. ಬಟ್ ಕೆಲವೊಂದು ಈಸಿ ಆಗಿದೆ. ಸಪೋಸ್ ನಾವು ಡೈರೆಕ್ಟ್ ಆಗಿ 10th ಟರ್ಮ್ ಬೇಕಾಗಿತ್ತು, 10th ಟರ್ಮ್ ಯಾವ ರೀತಿ ಬರ್ತಿದ್ವಿ, a into r power 9. 25 ಟರ್ಮ್ a into r power 24. ಅಂದ್ರೆ ಇದಕ್ಕಿಂತ ಒಂದು ಕಡಿಮೆ ಆಗ್ತದ. 10th ಟರ್ಮ್ ಅಂದ್ರೆ r ಪವರ್ ಒಂದು ಕಡಿಮೆ ಆಗಬೇಕು, 25 ಟರ್ಮ್ ಅಂದ್ರೆ ಒಂದು ಟರ್ಮ್ ಕಡಿಮೆ ಆಗಬೇಕು. ಈ ಟ್ರಿಕ್ ಅನ್ನು ನೆನಪಿಟ್ಕೋರಿ. ಡೈರೆಕ್ಟ್ ಆಗಿ ಬರೀಬಹುದು, ಇಲ್ಲ ಫಾರ್ಮುಲಾ ಯೂಸ್ ಮಾಡಬಹುದು. ಪ್ರತಿಯೊಂದು ಫಾರ್ಮುಲಾ ಯೂಸ್ ಮಾಡಬೇಡ, ಡೈರೆಕ್ಟ್ ಆಗಿ ಟ್ರಿಕ್ ಯೂಸ್ ಮಾಡ್ರಿ. ಆ ರೀತಿ ಬರೆದ್ರು ಕೂಡ ನಮಗೆ ಈಸಿಯಾಗಿ ಕ್ಯಾಲ್ಕುಲೇಷನ್ ಆಗ್ತದೆ. So now the first example, the geometric progression. Find the 10th and nth terms of the GP. ಅಂದ್ರೆ ಕೊಟ್ಟಿರ್ತಕ್ಕಂಥ GP, ಈ GP ಒಳಗ 10ನೇ ಪದ ಮತ್ತು nth ಟರ್ಮ್. nth ಟರ್ಮ್ ಅಂದ್ರೆ ಯಾವುದು, ಜನರಲ್ ಟರ್ಮ್. ಅದನ್ನ ಫೈಂಡ್ ಔಟ್ ಮಾಡಬೇಕು. ಸೊಲ್ಯೂಷನ್. ಸೊ ಫಸ್ಟ್ ಗಿವನ್ ಬರ್ಕೊಳ್ಳಿ, ಗಿವನ್. ಸೊ ಗಿವನ್ ಸೀಕ್ವೆನ್ಸ್ ಇಸ್ 5, 25, 125, so on. ಅಂದ್ರೆ ಕೊಟ್ಟಿರುವಂತ ಪ್ರೋಗ್ರೆಷನ್ ಫೈನೈಟ್ ಅದನ್ನ ಇನ್ಫೈನೈಟ್ ಅದನ್ನ ಇನ್ಫೈನೈಟ್ ಅದ, ರೈಟ್. ಸೊ ಇಲ್ಲಿ ಫಸ್ಟ್ ಟರ್ಮ್ ಏನಾಗಬೇಕು, ಈಗ a ವ್ಯಾಲ್ಯೂ 5, AP ಅದನ್ನ GP ಅದನ್ನ GP ಗುಣೋತ್ತರ ಶ್ರೇಣಿ. ಗುಣೋತ್ತರ ಶ್ರೇಣಿದಾಗ ರೇಷಿಯೋ ಇರಬೇಕು, ಸಮಾಂತರ ಶ್ರೇಣಿದಾಗ ಡಿಫರೆನ್ಸ್, ರೈಟ್, ವ್ಯತ್ಯಾಸ ಸೇಮ್ ಇರ್ತದೆ. ಇಲ್ಲಿ ರೇಷಿಯೋ ಬೇಕು. ಸೊ ರೇಷಿಯೋ ಅಂತ ಹೇಳ್ಬಿಡ್ತೀವಿ, ಸ್ಮಾಲ್ ಆರ್ ಅನ್ನು ಇಂಡಿಕೇಟ್ ಮಾಡ್ತೀವಿ. ರೇಷಿಯೋ ಫಾರ್ಮುಲಾ ಏನು, a1 a2 a3 so on ಟರ್ಮ್ಸ್ ಅವ. ರೇಷಿಯೋ ಬೇಕಾದ್ರೆ a2 ಡಿವೈಡೆಡ್ ಬೈ a1 ತಗೋಬಹುದು,
A3 ಡಿವೈಡೆಡ್ ಬೈ A2 ತಗೋಬಹುದು, A4 ಡಿವೈಡೆಡ್ ಬೈ A3 ತಗೋಬಹುದು. ಅಂದ್ರೆ ನೆಕ್ಸ್ಟ್ ಟರ್ಮ್ ಡಿವೈಡೆಡ್ ಬೈ ಬಿಫೋರ್ ಟರ್ಮ್ ಮಾಡ್ಕೊಂಡ್ರೆ ಏನಾಗ್ತದೆ ಕಾಮನ್ ರೇಷಿಯೋ R ವ್ಯಾಲ್ಯೂ ಸಿಗ್ತದೆ. ಸೊ ಇವಾಗ A2 ಅಂದ್ರೆ 25 ಡಿವೈಡೆಡ್ ಬೈ 5 ಅಂದ್ರೆ R ವ್ಯಾಲ್ಯೂ ಎಷ್ಟಾಯ್ತು 5 1 5 5 ಸೊ R ವ್ಯಾಲ್ಯೂ 5 ಆಯ್ತು. ಬಟ್ ನಮಗೆ ಏನು ಬೇಕಿದೆ ಫಸ್ಟ್ 10th ಟರ್ಮ್ ಸೊ ಇವಾಗ ಬಿಫೋರ್ ಡಿಸ್ಕಸ್ ಮಾಡಿದ್ವಿ ಡೈರೆಕ್ಟ್ ಆಗಿ ಬರೀರಿ. ಮತ್ತೆ an is equal to a into r power n minus 1 ಕನ್ಫ್ಯೂಷನ್ ಬೇಡ. ಸೊ ಡೈರೆಕ್ಟ್ ಆಗಿ a 10th ಟರ್ಮ್ ಅಂದ್ರೆ r ಪವರ್ ಏನಾಗಿರಬೇಕು ಒಂದು ಕಡಿಮೆ ಆಗಬೇಕು. a 10th is equal to a into r power 9 ರೈಟ್. ಸೊ a ವ್ಯಾಲ್ಯೂ ಮತ್ತು r ವ್ಯಾಲ್ಯೂ ಎರಡು ಗೊತ್ತಾವ ನಮಗೆ ಇಲ್ಲಿ. ಸೊ a ವ್ಯಾಲ್ಯೂ ಎಷ್ಟು 5, r ವ್ಯಾಲ್ಯೂ ಮತ್ತೆ 5 ಪವರ್ 9. ಸೊ ಆಧಾರ ಸಂಖ್ಯೆ ಸೇಮ್ ಇದ್ದಾಗ ಘಾತಗಳನ್ನು ಏನು ಮಾಡಿಸ್ಬೇಕು ಕೂಡಿಸಬೇಕು ರೈಟ್. ಬೇಸಸ್ ಆರ್ ಸೇಮ್, ಪವರ್ ಶುಡ್ ಬಿ ಆಡೆಡ್. ಇದ್ರ ಪವರ್ ಎಷ್ಟು 1. ಸೊ ಬೇಸ್ ಸೇಮ್ ಆಯ್ತು, ಬೇಸ್ ಸೇಮ್ ಪವರ್ ಏನು ಮಾಡಬೇಕು ಆಡ್ ಮಾಡಬೇಕು. 1 + 9 5 ಪವರ್ 10 ಇದೇನಾಯ್ತು 10th ಟರ್ಮ್ ರೈಟ್. ಇದು ಬಿಟ್ಟು ಇನ್ನೊಂದು ಕ್ವಶನ್ ಏನದ nth terms of the GP. nth term ಅಂದ್ರೆ ಜನರಲ್ ಟರ್ಮ್. ಜನರಲ್ ಟರ್ಮ್ ಏನಲ್ಲ ಇಲ್ಲಿ nth ಟರ್ಮ್ ಫಾರ್ಮುಲಾ an is equal to a into r power n minus 1 right. so a ವ್ಯಾಲ್ಯೂ ಪುಟ್ ಮಾಡ್ರಿ. a ವ್ಯಾಲ್ಯೂ ಎಷ್ಟು 5, r ವ್ಯಾಲ್ಯೂ ಮತ್ತೆ 5 ಪವರ್ n minus 1. ಇಲ್ಲೂ ಕೂಡ ಸೇಮ್ ನೋಡಿ 5 ಪವರ್ 1 into 5 ಪವರ್ n minus 1 ಅದ. ಮತ್ತೆ ಆಧಾರ ಸಂಖ್ಯೆ ಸೇಮ್ ಅದ. ಆಧಾರ ಸಂಖ್ಯೆ ಸೇಮ್ ಇದ್ದಾಗ ಪವರ್ಸ್ ಆಡ್ ಮಾಡಬೇಕು. ಸೊ 5 ಪವರ್ 1 + n minus 1 plus 1 ಕ್ಯಾನ್ಸಲ್ ಅಂದ್ರೆ an is equal to ಏನಾಯ್ತು 5 ಪವರ್ n ಆಯ್ತು. ಸೊ ದಿಸ್ ಇಸ್ ದ ಜನರಲ್ ಟರ್ಮ್ ಅಂತ ಕರಿತೀವಿ. nth ಟರ್ಮ್ ಅನ್ಬೋದು, ಜನರಲ್ ಟರ್ಮ್ ಅನ್ಬೋದು, ಲಾಸ್ಟ್ ಟರ್ಮ್ ಕೂಡ ಅನ್ಬೋದು. ಜಸ್ಟ್ ವೆರಿಫೈ ಮಾಡಿ ನೋಡ್ರಿ. ಇಲ್ಲಿ n equal to 1 2 3 so on ಪುಟ್ ಮಾಡಿದ್ರೆ ಈ ಟರ್ಮ್ಸ್ ಬರ್ತಾವ ಇಲ್ಲ. n equal to 1 ಪುಟ್ ಮಾಡಿ ಅಂದ್ರೆ a1 equal to 5 ಪವರ್ 1. a1 ಅಂದ್ರೆ ಫಸ್ಟ್ ಟರ್ಮ್, 5 ಪವರ್ 1 ಅಂದ್ರೆ 5 ಅಂದ್ರೆ ಫಸ್ಟ್ ಟರ್ಮ್ ಏನಾಗಿರಬೇಕು 5 ಆಗಿರಬೇಕು. 5 ಅದ ಪುಟ್ a equal to 2, n equal to 2 ಪುಟ್ ಮಾಡಿ. a2 is equal to 5 ಸ್ಕ್ವೇರ್. 5 ಸ್ಕ್ವೇರ್ ಎಷ್ಟು 25 ಸೆಕೆಂಡ್ ಟರ್ಮ್. a3 125. ಸೊ ಇದೇ ರೀತಿ ಎಲ್ಲಾ ಟರ್ಮ್ಸ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಅಂದ್ರೆ ಈ ಕ್ವಶನ್ ಅಲ್ಲಿ 10th ಟರ್ಮ್ ಎಷ್ಟಾಯ್ತು 5 ಪವರ್ 10 ಆಯ್ತು. nth ಟರ್ಮ್ ಎಷ್ಟಾಯ್ತು 5 ಪವರ್ n. ದಿಸ್ ಇಸ್ ಅವರ್ ರಿಕ್ವೈರ್ಡ್ ಆನ್ಸರ್. Now the second question is find the 20th and nth terms of the GP. ಯಾವುದು GP progression? Development progression 5/2, 5/4, 5/8 so on. ಅಂದ್ರೆ ಇದು ಇನ್ಫೈನೈಟ್ ಅದ. ಸೊ ಇಲ್ಲಿ ಸೊ ಫಸ್ಟ್ ಗಿವನ್. ಸೊ ಗಿವನ್ ಏನಾಗ್ತದ 5/2, 5/4, 5/8 so on terms. ಸೊ ಫಸ್ಟ್ ಆಗಿ ಇಂಡಿಕೇಟ್ ಮಾಡ್ತೀವಿ a is equal to 5/2, r is equal to ಇಂಡಿಕೇಟ್ ಮಾಡ್ತೀವಿ ನೆಕ್ಸ್ಟ್ ಟರ್ಮ್ ಡಿವೈಡ್ ಬೈ ಬಿಫೋರ್ ಟರ್ಮ್. ಯಾವುದು ತಗೋದು ಇದು a1 a2 a3 ಅದ. a2 ಡಿವೈಡ್ ಬೈ a1 ಬರೀಬಹುದು, a3 ಡಿವೈಡ್ ಬೈ a2 ಬರೀಬಹುದು. ಯಾವುದು ಬರೀ ಸೊ 5/4 ಡಿವೈಡೆಡ್ ಬೈ 5/2. ಇದನ್ನು ಮತ್ತೆ ಯಾವ ರೀತಿ ಬರೀಬಹುದು 5/4 2 divided by 5. So 5 get cancel. 2 1s are 2, 2s are. ಅಂದ್ರೆ r value ಎಷ್ಟು ಆಯ್ತು 1/2 ಆಯ್ತು. ನೆಕ್ಸ್ಟ್ ಈ a ಮತ್ತೆ r ಯೂಸ್ ಮಾಡಿಕೊಂಡು 20th ಟರ್ಮ್ ಅನ್ನು ಫೈಂಡ್ ಔಟ್ ಮಾಡ್ಕೋಬೇಕು. 20th ಟರ್ಮ್ ಅಂದ್ರೆ ಯಾವಾಗ್ತದ 20th ಟರ್ಮ್ a20 is equal to r ಡಿಸ್ಕಸ್ ಮಾಡಿವಿ. 20th ಟರ್ಮ್ ಅಂದ್ರೆ r ಮಾಡೋದು ಕಡಿಮೆ ಮಾಡಬೇಕು. ಅಂದ್ರೆ ಏನಾಯ್ತು a into r ಪವರ್ 19. a ವ್ಯಾಲ್ಯೂ ಎಷ್ಟು 5/2, r ವ್ಯಾಲ್ಯೂ 1/2 ಪವರ್ 19.
ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ 5/2 1/2 ಪವರ್ 19 ಅಂದ್ರೆ 1 ಪವರ್ 19 ಹೋದ 2 ಪವರ್ 19 ಕಾಮನ್ ಪವರ್ ಬರ್ತದ 1 ಪವರ್ 19 ಅಂದ್ರೆ 1 ಆಗ್ತದ ಡಿವೈಡೆಡ್ ಬೈ 2 ಪವರ್ 19 2 ಪವರ್ 19 5 into 1 5 ಆಯಿತು ಡಿವೈಡೆಡ್ ಬೈ ಇದರ ಅರ್ಥ ಏನಿಲ್ಲ ಅಂದ್ರೆ 1 ಇರ್ತದ ಸೊ ಬೇಸ್ ಸೇಮ್ ಅದ ಆಧಾರ ಸಂಖ್ಯೆ ಸೇಮ್ ಇದ್ದಾಗ ಏನು ಮಾಡಬೇಕು ಪವರ್ಸ್ ಅನ್ನ ಘಾತಾಂಕವನ್ನ ಕೂಡಿಸಬೇಕು ಅಂದ್ರೆ 2 ಪವರ್ 1 plus 19 ಅಂದ್ರೆ 2 ಪವರ್ 20 ಇದೇನಾಯ್ತು a 20th term ಆಯಿತು this is 20th term of the given geometric progression so ಇದೇ ರೀತಿ ನೆಕ್ಸ್ಟ್ ಯಾವದದ nth term ಅಂದ್ರೆ an is equal to a into r power n minus 1 ಈ ಫಾರ್ಮುಲಾ ನೋಡಿ ಏನಾಗ್ತದ a ವ್ಯಾಲ್ಯೂ ಎಷ್ಟು 5/2 r ವ್ಯಾಲ್ಯೂ 1/2 a ವ್ಯಾಲ್ಯೂ ರಿಪ್ಲೇಸ್ ಮಾಡ್ರಿ an is equal to 5/2 r value 1/2 power n minus 1 ಅಂದ್ರೆ an is equal to 5/2 1 power n minus 1 1 ಅಂದ್ರೆ ಪರ್ಟಿಕ್ಯುಲರ್ ಬರ್ಕೊಂಡಾಗ 2 power n minus 1 ಅಂದ್ರೆ ಘಾತ n minus 1 ಅಥವಾ 1 ಆಗ್ತದೆ ಸೊ ಇವಾಗ 5 into 1 5 ಆಯಿತು ಡಿವೈಡೆಡ್ ಬೈ 2 into 2 power n minus 1 ಅಂದ್ರೆ ಆಧಾರ ಸಂಖ್ಯೆ ಮತ್ತೆ ಸೇಮ್ ಅದು ಆಧಾರ ಸಂಖ್ಯೆ ಸೇಮ್ ಇದ್ದಾಗ ಘಾತಗಳನ್ನ ಕೂಡಿಸಬೇಕು ಬೇಸಸ್ ಆರ್ ಸೇಮ್ ಪವರ್ ಶುಡ್ ಬಿ ಆಡೆಡ್ ಅಂದ್ರೆ 2 ಪವರ್ 1 plus n minus 1 plus n minus 1 ಕ್ಯಾನ್ಸಲ್ ಆಯಿತು 5 divided by 2 power n is the nth term of the given progression ಕೊಟ್ಟಿರತಕ್ಕಂತ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ 20ನೇ ಪದ 5 divided by 2 power 20 ಅದ ಅಂದ್ರೆ ಜನರಲ್ ಟರ್ಮ್ಸ್ ಅದ 5 divided by 2 power n ಅದ these are the required values so the next question is third question which term of the geometric progression 2 8 32 up to n terms is 131072 ಅಂದ್ರೆ ಯಾವ ಪದದ ಬೆಲೆ ಇಷ್ಟಾಗ್ತದ ಕ್ವಶನ್ ಫಸ್ಟ್ ಡಾಟಾ ಕಲೆಕ್ಟ್ ಮಾಡ್ರಿ ಏನ್ ಕಂಡುಹಿಡಿಬೇಕು ಅವ್ರು ಏನ್ ಕೊಟ್ಟಾರ ಫಸ್ಟ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಕೊಟ್ಟಾರ ಸೊ ಗಿವನ್ ಏನಾಯ್ತು ಈಗ ಸೊ ಗಿವನ್ is 2 8 32 so on terms so this is also infinite ಅದ ಫೈನೈಟ್ ಇಲ್ಲ ಬಿಕಾಸ್ ಎಂಡ್ ಪಾಯಿಂಟ್ಸ್ ಇಲ್ಲ ಸೊ ಈ ಕ್ವಶನ್ ದಾಗ ಏನ್ ಮಾಡ್ಬೇಕು ಈಗ n ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಎಷ್ಟನೇ ಪದದ ಬೆಲೆ ಇದಾಗ್ತದ ರೈಟ್ ಅಪ್ ಟು n ಟರ್ಮ್ಸ್ ಅದ ಸೊ ಇದೇನಾಯ್ತು ಫಸ್ಟ್ a ವ್ಯಾಲ್ಯೂ ಎಷ್ಟು 2 ಸೊ ನಾವು GP ಫೈಂಡ್ ಔಟ್ ಮಾಡೋದು GP ಬೇಕಾದ್ರೆ ಏನಿರಬೇಕು ರೇಷಿಯೋ ಅನುಪಾತ ಬೇಕು ನಮಗಲ್ಲಿ ಸೊ ರೇಷಿಯೋ ಏನಾಗ್ತದ r is equal to ಸೆಕೆಂಡ್ ಟರ್ಮ್ ಡಿವೈಡೆಡ್ ಬೈ ಫಸ್ಟ್ ಅಂದ್ರೆ a2 ಡಿವೈಡೆಡ್ ಬೈ a1 ಬರೀಬಹುದು ಇಲ್ಲ a3 ಡಿವೈಡೆಡ್ ಬೈ a2 ಯಾವುದಾದ್ರೂ ಟರ್ಮ್ ತಗೊಳ್ಳಿ ಕಾನ್ಜುಗೇಟ್ ಟರ್ಮ್ ಇರಬೇಕು ಅನುಕ್ರಮ ಪದ ಇರಬೇಕು ನೆಕ್ಸ್ಟ್ ಟರ್ಮ್ ಡಿವೈಡೆಡ್ ಬೈ ಬಿಫೋರ್ ಟರ್ಮ್ ಮಾಡ್ಕೊಂಡ್ರೆ ನಮಗೆ ಕಾಮನ್ ರೇಷಿಯೋ ಸಿಗ್ತದ ಸೊ ಸೆಕೆಂಡ್ ಟರ್ಮ್ ಏನದ ಇಲ್ಲಿ a ಟರ್ಮ್ ಬಿಫೋರ್ ಟರ್ಮ್ 2 ಸೊ r is equal to 2 1s are 2 4s are r ವ್ಯಾಲ್ಯೂ ಎಷ್ಟಾಯ್ತು 4 ಆಯ್ತು a ವ್ಯಾಲ್ಯೂ 2 ಬಟ್ ನಮಗೆ ಏನು ಬೇಕಿದೆ n ವ್ಯಾಲ್ಯೂ ಬೇಕಿದೆ ಸೊ ಜನರಲಿ nth ಟರ್ಮ್ ಫಾರ್ಮುಲಾ ಏನದ ಜನರಲ್ ಟರ್ಮ್ ಫಾರ್ಮುಲಾ we know that an is equal to a into r power n minus 1 so an up to n ಸ್ಥಾನ ಅವರೇ ಕೊಡಲ್ಲ an ವ್ಯಾಲ್ಯೂ ಎಷ್ಟು 131072 is equal to a value 2 r value 4 power n minus 1 so ಇಲ್ಲಿ 2 ಡಿವೈಡ್ ಸೈಡ್ ಚೇಂಜ್ ಮಾಡ್ಕೊಂಡ್ರೆ ಮಲ್ಟಿಪ್ಲೈ ಡಿವೈಡ್ ಆಗುತ್ತೆ ಡಿವೈಡ್ ಆದ್ದು ಮಲ್ಟಿಪ್ಲೈ ಆಗುತ್ತೆ ಸೊ ಮಲ್ಟಿಪ್ಲೈ ಈ ಸೈಡ್ ತಗೊಂಡ್ರೆ ಆಗಬೇಕು ಡಿವೈಡ್ 131072 divided by 2 is equal to 4 power n minus 1 ಡಿವೈಡ್ ಆಗ್ತಾ ನೋಡಿ 2 1s are
2 6 12 1 ಉಳಿತು 11 ಆಯಿತು 2 5 10 ಮತ್ತೆ 10 ಆಯಿತು 2 5 10 7 ಡಿವೈಡ್ ಆಗಲ್ಲ 2 3 6 ರಿಮೈನಿಂಗ್ 12 ಆಯಿತು ಸೊ 2 6 12 ಅಂದರೆ 6 5 5 3 6 6 5 5 3 6 is equal to 4 power n minus 1. ಸೊ ಈಗ ನಮ್ಗೆ ಆರ್ಥಸ್ ಟರ್ಮ್ 4 ಪವರ್ ಆಗಲ್ಲ 4ರ ಘಾತ ರೂಪದಾಗಲ್ಲ ಇದನ್ನು ಕೂಡ 4ರ ಘಾತ ರೂಪದಾಗ ಬರೆಯ ಪ್ರಯತ್ನ ಮಾಡ್ರಿ ಇದು ಎಷ್ಟು ಆಗ್ತದ 4ರ ಘಾತ 8 4 ಪವರ್ 8 ಟೈಮ್ಸ್ ಅಂದ್ರೆ 4 into 4 4 into 3 4 into 4 8 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ಈ ಬೆಲೆ ಬರ್ತದ ಸೊ ಆರ್ಥಸ್ ಟರ್ಮ್ ಏನಾಗಿದೆ 4 ಪವರ್ n minus 1. ಸೊ ಇವಾಗ ಎರಡು ಕಡೆ ಆಧಾರ ಸಂಖ್ಯೆ ಸೇಮ್ ಆಯ್ತಾ ಅವಾಗ ಏನ್ ಮಾಡ್ರಿ ಘಾತವನ್ನ ಕಂಪೇರ್ ಮಾಡಿ ನೋಡ್ರಿ ಆನ್ ಕಂಪೇರಿಂಗ್ ಈ ಕಂಪೇರಿಂಗ್ ಯಾವಾಗ ಮಾಡಬೇಕು ಎರಡು ಸೈಡ್ ನಮ್ಗೆ LHS ಟರ್ಮ್ ಮತ್ತು RHS ಸೈಡ್ ಆಧಾರ ಸಂಖ್ಯೆ ಸೇಮ್ ಇರಬೇಕು ಅವಾಗ ಅಷ್ಟೇ ಪವರ್ಸ್ ಅನ್ನ ಕಂಪೇರ್ ಮಾಡಬಹುದು ಈ ಸೈಡ್ ಎಷ್ಟದ n is equal to n minus 1 ಸೊ minus 1 ಈ ಸೈಡ್ ತಗೊಂಡ್ರೆ ಏನಾಯ್ತು ಪ್ಲಸ್ ಆಯಿತು 8 plus 1 is 9 ಅಂದ್ರೆ ಈ ಕ್ವೆಶ್ಚನ್ ದಾಗ 9ನೇ ಪದ ಏನದ 131072 ಅದ ದಿಸ್ ಇಸ್ ಅವರ್ ರಿಕ್ವೈರ್ಡ್ ಆನ್ಸರ್. So now the next question, which term of the following sequences? So first question only 2, 2 root 2 4 dash dash is 128. So third question ಮಾಡಿವಲ್ಲ ಅದೇ ರೀತಿ ಸೇಮ್ ಕ್ವೆಶ್ಚನ್ ಅದ ಈ ಕ್ವೆಶ್ಚನ್ ದಾಗ ಕೂಡ n ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಬೈ ದ ಡಾಟಾ ಫಸ್ಟ್ ಟರ್ಮ್ ಯಾವುದು a ವ್ಯಾಲ್ಯೂ ಎಷ್ಟು 2. ಸೊ ನಾವು GP ಫೈಂಡ್ ಮಾಡತ್ತೀವಿ GP ಅದನ್ನ ಇದೆ ಫಸ್ಟ್ GP ಚೆಕ್ ಮಾಡ್ರಿ 2 root 2 divided by 2 4 divided by 2 root 2 ಪ್ರತಿಯೊಂದು ಆನ್ಸರ್ ರೇಷಿಯೋ ಸೇಮ್ ಬರಬೇಕು. ಸೊ ಅವಾಗ ಏನಾಗ್ತದೆ ನಮ್ಮಲ್ಲಿ ಕೊಟ್ಟಿರ್ತಕ್ಕಂಥ ಪ್ರೋಗ್ರೆಷನ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅದ. ಸೊ ಈಗ ಇದು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ತಗೊಂಡಾಗ ಕಾಮನ್ ರೇಷಿಯೋ ಸೊ ಏನಾಗ್ತದೆ ಸೆಕೆಂಡ್ ಟರ್ಮ್ ಡಿವೈಡೆಡ್ ಬೈ ಫಸ್ಟ್ ಸೊ 2 ಟು ಕಡೆ ಕ್ಯಾನ್ಸಲ್ r is equal to ಏನಾಯ್ತು ರೂಟ್ 2 ಅಂದ್ರೆ ಕಾಮನ್ ರೇಷಿಯೋ ರೂಟ್ 2 ಆಯಿತು. ಸೊ ಇದು ಯಾವುದ್ರ ವ್ಯಾಲ್ಯೂ an ವ್ಯಾಲ್ಯೂ an is equal to 128 ಬಟ್ ನಮಗೆ ಬೇಕಾಗಿರೋದು n ವ್ಯಾಲ್ಯೂ. ಸೊ ವಿ ನೋ ದಟ್ ಜನರಲ್ ಟರ್ಮ್ ಆಫ್ ದ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಜನರಲ್ ಟರ್ಮ್ ಅನ್ಬೋದಿಲ್ಲ nth ಟರ್ಮ್ ಅಥವಾ ಲಾಸ್ಟ್ ಟರ್ಮ್ ಕೂಡ ಅನ್ಬೋದು. ಸೊ an is equal to a into r power n minus 1. an ವ್ಯಾಲ್ಯೂ ಎಷ್ಟು 128 a ವ್ಯಾಲ್ಯೂ 2 r ವ್ಯಾಲ್ಯೂ root 2 power n minus 1. So 2 multiply this side ತಗೊಂಡ್ರೆ ಡಿವೈಡ್ ಆಯಿತು 128 divided by 2 is equal to root 2 power n minus 1. 2 1s are 2 6 are 4 ಅಂದ್ರೆ 64 is equal to root 2 power n minus 1. 64 is equal to root value ಎಷ್ಟು 1 by 2 ಅಂದ್ರೆ 2 power 1 by 2 power n minus 1. ಸೊ ನಮಗೆ RHS ಟರ್ಮ್ ಈಗ 2ರ ಘಾತ ರೂಪದ ಬಂದದ್ದು ಇದನ್ನು 2ರ ಘಾತ ಬರೀರಿ 64 ನ 2 2s are 4 ಅಂದ್ರೆ 2 2 4 4 2 8 8 2 16 16 2 32 32 64 ಅಂದ್ರೆ 2 ಪವರ್ 6 ಎರಡನ್ನ r ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ 64 ಆಗ್ತದ. ಸೊ ಇಲ್ಲಿ 1 by 2 into n minus 1 ಅಂದ್ರೆ n minus 1 divided by 2. ಸೊ ಇವಾಗ ನೋಡ್ರಿ ಎರಡು ಸೈಡ್ ಆಧಾರ ಸಂಖ್ಯೆ ಸೇಮ್ ಆಯಿತು ಬೇಸಸ್ ಆರ್ ಸೇಮ್ ದೆನ್ ಕಂಪೇರ್ ದ ಪವರ್ಸ್ ಘಾತವನ್ನು ಕಂಪೇರ್ ಮಾಡ್ರಿ ಆನ್ ಕಂಪೇರಿಂಗ್ 6 is equal to n minus 1 divided by 2 divide 2 ಈ ಸೈಡ್ ತಗೊಂಡ್ರೆ ಮಲ್ಟಿಪ್ಲೈ ಆಗಬೇಕು 6 into 2 12 is equal to n minus 1 n as it is equal minus 1 ಈ ಸೈಡ್ ತಗೊಂಡ್ರೆ ಪ್ಲಸ್ ಆಯಿತು 12 plus 1 13 ಅಂದ್ರೆ
ಈ ಕ್ವಶನ್ದಾಗ 128 ಯಾವ ಪದ ಅದ 13ನೇ ಪದ ಅದ ರೈಟ್ ಅದನ್ನೇ ಬೇಕಾಗಿತ್ತು ನಿಮ್ಗೆ ಏನು ವ್ಯಾಲ್ಯೂ ಬೇಕಾಗಿತ್ತು ಎಷ್ಟನೇ ಟರ್ಮ್ 13ನೇ ಪದ ಯಾವುದು 128 ದಿಸ್ ಇಸ್ ಅವರ್ ರಿಕ್ವೈರ್ಡ್ ಆನ್ಸರ್ ಸೊ ರಿಮೈನಿಂಗ್ ಎಕ್ಸಾಂಪಲ್ ಸಾಲ್ವ್ ಇನ್ ದ ನೆಕ್ಸ್ಟ್ ಕ್ಲಾಸ್